ಕಸ್ಟಮರಿಗೆ ಅವ್ರು ಒಬ್ಬರು ಬಂದ್ರಪ್ಪ ನನಗೆ ಅವ್ರಿಗೆ ಒಳ್ಳೆ ಟೇಸ್ಟ್ ಕೊಟ್ಟು ಅದನ್ನು ಮೇಂಟೈನ್ ಮಾಡ್ತೀವಿ. ಮತ್ತು 10 ಜನ ಬರಬೇಕು, ಅವ್ರು ನನಗೆ 10 ಜನ ಹೇಳ್ಬೇಕು. ಹಿಂಗೆ ನಾನು ವ್ಯವಹಾರ ತಿಳಿಸ್ತೀವಿ. ಓನರಾಗಿ ಇದಕ್ಕೆ ನಾವು ಓನರಾಗಿ ಗೊತ್ತಿರಬೇಕು ಅನ್ನೋ ನಮಗೆ ಒಂದು ಭಾವನೆ. ವಸಂತ ಅನ್ನೋ ನೇಮ್ ಇದ್ರೆ ಸಾಕು. ಇವತ್ತು ಅದೇ ಒಂದು ಬ್ರ್ಯಾಂಡ್ ಆಗಿ ನಿಂತ್ಕೊಳ್ತಲ್ಲ, ಅಷ್ಟು ಸಾಕು ನನಗೆ. ಒಂದು ಮಸಾಲೆ ಬೆಣ್ಣೆ ಎತ್ಕೊಟ್ಟು ಇಲ್ಲ ಸರ್ ನಮಸ್ಕಾರ ಸರ್. ನಮಸ್ತೆ, ನಾಗರಾಜ್. ಸೊ ಯಾವಾಗ ಶುರು ಮಾಡಿದ್ದು ಸರ್ ವಸಂತ ಬೆಣ್ಣೆ ದೋಸೆ ಹೋಟೆಲ್? ನಮ್ದು ಇಲ್ಲಿ ದಾವಣಗೆರೆಯಲ್ಲಿ 15 ವರ್ಷ ಆಯ್ತು ರೀ. ಓಕೆ. ಕೆಲಸಕ್ಕಂತ ಬಂದಿದ್ದು. ಓಕೆ. ಇಲ್ಲಿ ನಾನು ಓನ್ ಮಾಡೋಕತ್ತಿ ಈಗ ಒಂದು 10 ವರ್ಷ ಆಯಿತು. ನಾನು ವಸಂತ ಅನ್ನೋರ ಹತ್ರ ಕೆಲಸ ಮಾಡ್ತಿದ್ದೆ. ಓಕೆ. ಅವರು ತಿಳ್ಕೊಂಡ್ಮೇಲೆ ಅವ್ರ ಹೆಸರು ಮೇಲೆ ನಾನು ಮಾಡ್ತಾ ನನ್ನ ಇದು ಓನ್ ಮಾಡಿಕೊಂಡು ಅವ್ರ ಹೆಸರು ಮೇಲೆ ಓಟು ಮಾಡಿದೆ. ಇಲ್ಲಿಲ್ಲ, ಇದು 4ನೇ ಜಾಗ ಇದು. 4ನೇ ಜಾಗ. ಈ ರೋಡಲ್ಲಿ ಇದು 3ನೇ ಜಾಗ. ಮೊದಲು ಚಿಕ್ಕದಾಗಿತ್ತು, ಹಂಗೆ ಮಾಡ್ಕೊತ ಮತ್ತೆ ಹಂಗೆ ಸ್ವಲ್ಪ ದೊಡ್ಡದಿಲ್ಲ ಮತ್ತೆ ಇನ್ನೊಂದು ಮಾಡಿದೆ. ಅದು ಚಿಕ್ಕದಾಗ್ತಾ ಬಂತು. ಮತ್ತು ಇದು ಒಂದು ಜಾಗ ಇತ್ತು. ಆಮೇಲೆ ನೋಡಿಕೊಂಡು ಆಮೇಲೆ ಇದನ್ನು ಸ್ಟಾರ್ಟ್ ಮಾಡಿದೆ. ಇಲ್ಲಿ ಮಾಡಿ ಈಗ 2 ಇಯರ್ಸ್ ಆಯಿತು. ಅದು ಮಾಡಿದ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ನನಗೆ ಗೊತ್ತಿರಬೇಕು. ಆಮೇಲೆ ಕಸ್ಟಮರಿಗೆ ನಾವು ಮುಂಚೆನೇ ಇದು ಮಾಡ್ಬಿಡ್ತೇವೆ. ಅಂದರೆ ಇದೇ ರೋಡಲ್ಲ, ಬೇರೆ ಕಡೆ ಚೇಂಜ್ ಆಗಿಲ್ಲ. ಇದೇ ರೋಡಲ್ಲಿ ಯಾರು ಕೇಳಿದ್ರೆ ಒಂದು ಹೇಳಿದಾಗ ನಾವು ಎಲ್ಲರ ಜೊತೆ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ. ನಮ್ಮದು ಒಂದು ಬಿಸ್ನೆಸ್ ಮಾಡಲಿ ಏನೇ ಮಾಡಲಿ ಒಂದು ಅಕ್ಕಪಕ್ಕ ಹತ್ರ ಎಲ್ಲ ಬಾಂಡಿಂಗ್ ಚೆನ್ನಾಗಿರುತ್ತೆ. ಹಂಗಾಗಿ ಏನು ಮಾಡ್ತಾರೆ ಅಂದರೆ ಅವರು ಇಲ್ಲಿ ಮುಂದಿದೆ ಹೋಗಿರೋ ಕಸ್ಟಮರ್ ಪ್ರಿಫರೆನ್ಸು ಜಾಸ್ತಿ ಇರುತ್ತೆ. ನಾವು ಕಸ್ಟಮರಿಗೆ ಒಬ್ಬರು ಬಂದ್ರಪ್ಪ ನನಗೆ ಅವ್ರಿಗೆ ಒಳ್ಳೆ ಟೇಸ್ಟ್ ಕೊಟ್ಟು ಅದನ್ನು ಮೇಂಟೈನ್ ಮಾಡ್ತೀವಿ. ಮತ್ತು 10 ಜನ ಬರಬೇಕು, ಅವ್ರು ನನಗೆ 10 ಜನ ಹೇಳ್ಬೇಕು. ಹಿಂಗೆ ನಾನು ವ್ಯವಹಾರ ತಿಳಿಸ್ತೀನಿ. ಇನ್ನೇನು ಇದೆ, ಇದಕ್ಕೆ ಪ್ರಿಫರೆನ್ಸ್ ಕೊಡೋದು ಜನ. ಮತ್ತಾಗ ಇನ್ನೂ 4-5 ಒಲೆ ಹಚ್ತೇವೆ. ಸಂಡೇ ಇನ್ನೂ 4-5 ಒಲೆ ಇದೆ. 2 ಆರ್ಡ್ರಿಗೆ ಕಳಿಸಿದ್ದೀನಿ. ಇವು 2 ಇದಾವೆ ಈಗ. ನಾಳೆ ಬೆಳಗ್ಗೆ ಆರ್ಡ್ರ್ ಇದೆ. ನೀವು ಕೇಟ್ರಿಂಗ್ ಕೂಡ ಕೊಡ್ತೀರಾ? ಕೇಟ್ರಿಂಗ್ ಎಲ್ಲ ಮಾಡುತ್ತೆ. ಓಕೆ. ನಮ್ಮದು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಯಿತು ಅಂತಂದರೆ ರಾತ್ರಿ 9 ಗಂಟೆವರೆಗೂ ಮಾಡ್ತೇನೆ ಕಂಟಿನ್ಯೂ. ಮಧ್ಯಾಹ್ನ ಎಲ್ಲ ನೀವು ಕ್ಲೋಸ್ ಇಲ್ಲ? ಕ್ಲೋಸ್. ಏನಾಗುತ್ತೆ ಅಂತಂದರೆ ಹೊರಗಡೆ ಹೈವೇದಲ್ಲಿ ಹೊರಗಡೆಯಿಂದ ಬರೋರಿಗೆ ಬೆಂಗಳೂರು ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಹಿಂಗೆ ಆ ಕಡೆ ಈ ಕಡೆ ಪಾಸ್ ಆಗುವಾಗ ದಾವಣಗೆರೆ ಅಂತ ಬಂದಾಗ ದೋಸೆ
ಹಾಂ ಅವಾಗ ದೋಸೆ ತಿನ್ಕೊಂಡು ಹೋಗೋಣ ಹಿಂಗೆ ಒಂದು ನೇಮ್ ಇರುತ್ತಲ್ಲ ಇದಕ್ಕೆ ಜನ ಹುಡ್ಕೊಂಡು ಬರ್ತಾರೆ. ಆಮೇಲೆ ಫೋನ್ ಮಾಡಿಕೊಂಡು ಬರ್ತಾರೆ. ಓಕೆ ನಂಬರ್ ಇರುತ್ತೆ, ನಂಬರ್ ಇಸ್ಕೊಂತಾರೆ, ಫೋನ್ ಮಾಡ್ಕೊಂಡು ಅದೆಲ್ಲ ಅಂತ ಕೇಳ್ಕೊಂಡು ಎಷ್ಟು ಹಾಂ 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 ನಾನೊಬ್ಬ ಕೆಲಸಗಾರನಾಗಿ ಬಂದಿದ್ದು. ನಮಗೇನಿತ್ತಪ್ಪ ಅಂತಂದರೆ ಒಂದಿಷ್ಟು ಹೆಸರುಗಳಿದ್ವು ದಾವಣಗೆರೆಯಲ್ಲಿ, ಹಾಂ ಬೆಣ್ಣೆ ದೋಸೆ ಅಂತ ಅಂದ್ರೆ. ಹಾಂ ಅವರು ಬಿಟ್ಟರೆ ಬೇರೆ ಯಾರಿಗೂ ಬೇರೆ ಯಾವುದೂ ಇದ್ದಿಲ್ಲ. ಹಾಂ ನಮ್ದೇನು ಅವ್ರದ್ದೆಲ್ಲ ನೇಮ್ ಇದೆ, ಅವ್ರದ್ದೆಲ್ಲ ಅವ್ರು ಹೆಂಗೆ ಹೆಸರು ಮಾಡಿದ್ರು, ಹೌದು ನಾವು ಒಂದು ಪ್ರಯತ್ನ ಪಡೋಣ ಹಂಗೆ ಮಾಡ್ತಾ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತು ಅಂದ್ರೆ ತೆಗೆದು ಹಂಗೆ ಹಾಕ್ತಿದ್ವಿ ನಾವು. ಇದನ್ನು ಕೊಡಬೇಡ್ದು, ಯಾಕಂದ್ರೆ ಒಬ್ಬ ಕಸ್ಟಮರಿಂದ 10 ಕಸ್ಟಮರ್ ಕಳ್ಕೊಳ್ತೇವೆ ನಾವು. ಓಕೆ ಈಗ ಇಷ್ಟು ರಶ್ ಇಷ್ಟು ಕ್ರೌಡ್ ಜಾಸ್ತಿ ಕ್ರೌಡ್ ಇತ್ತು ಅಂದ್ರೂ ನಾವು ಕಸ್ಟಮರ್ ಸ್ವಲ್ಪ ಏನಾದರೂ ಇದು ಯಾಕಂದ್ರೆ ನೋಡೋದು ಮಿಸ್ಟೇಕ್ ಇದೆ ಅಂತ ಹಂಗೆ ತೆಗಿಸ್ತೀವಿ. ಯಾಕಂದ್ರೆ ನಾವು ವಾದ ಮಾಡೋದಿಲ್ಲ, ಸ್ವಲ್ಪ ಮಿಸ್ಟೇಕ್ ಇದೆ ಅಂತಂದ್ರೆ ಯಾಕಂದ್ರೆ ಮತ್ತೆ ಅವ್ರು ನೆಕ್ಸ್ಟ್ ಅವ್ರು ಬರಬೇಕು ನಮ್ಗೆ. ಓಕೆ ಹಂಗಾಗಿ ಈ ಮಟ್ಟಕ್ಕೆ ಇವತ್ತು ನಾನು ತರಕ್ಕೆ ಸಾಧ್ಯ ಆಗಿರೋದು. ಆಮೇಲೆ ನಾನು ಭಾಳ ಅಂದರೆ ಇದುವರೆಗೂ ನಾವು ಹೆಂಗಪ್ಪ ಅಂತಂದರೆ ಕ್ಲೀನ್ ಮಾಡ್ಕೊತ ತೊಳ್ಕೊಂತ ಎಲ್ಲ ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ಹಾಂ ಹಾಂ ಹಾಗಾಗಿ ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಓಕೆ ಓನರಾಗಿ ಇದಕ್ಕೆ ನಾವು ಓನರಾಗಿ ಗೊತ್ತಿರೋದಕ್ಕನ್ನೋ ನಮಗೆ ಒಂದು ಭಾವನೆ ಇಲ್ಲ. ಓಕೆ ವಸಂತ ಅನ್ನೋ ನೇಮ್ ಇದ್ರೆ ಸಾಕು. ಇವತ್ತು ಅದೇ ಒಂದು ಬ್ರ್ಯಾಂಡ್ ಆಗಿ ಓಕೆ ಒಂದು ಬ್ರ್ಯಾಂಡ್ ಆಗಿ ನಿಂತ್ಕೊಳ್ತಲ್ಲ ಅಷ್ಟು ಸಾಕು ನಮಗೆ. ನಮಗೆ ಇಲ್ಲಿ ಓನರಾಗಿ ನಾವು ಜನ ನೋಡ್ಬೇಕು ನಮ್ಮನ್ನ. ಇಲ್ಲ ನಮ್ದು ಅದೇ ಕಾಯ್ಕರಿ ನಾವು ಗುರ್ಸ್ಕೊಂಡಿದ್ದೆ ಅದರಿಂದ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ. ಓಕೆ ನಮ್ದು ಏನೇ ಇದ್ರು ಮೊದಲು ಹೊರಗಡೆ ಅದನ್ನು ತೆಗೆದು ವಸ್ತು ಹೋಟ್ಲು ಅಂತ ಬಂದಾಗ ಹೋಟ್ಲು ಒಳಗಡೆ ನಾನು ಕಾಲಿರುವಾಗ ಫಸ್ಟ್ ನಾನು ಈ ಹೋಟ್ಲಿಗೆ ಒಬ್ಬ ಕೆಲಸಗಾರ, ಹೋಟ್ಲಿಗೆ ಒಬ್ಬ ಕೆಲಸಗಾರ, ಆಮೇಲೆ ನಾವು ಹಾಂ ಇದು ಮಾಡಿದಾಗ ಒಂದು 3 ಜನ ಇದೆ. 3 ಜನ. ಈಗ ಈಗೊಂದು 25 ಮೆಂಬರ್ಸ್. 25 ಸೂಪರ್ ಸರ್. ಓಕೆ ಸಾಕು. ನಾವು ಅಷ್ಟು ಒಂದು ಏನೂ ಇಲ್ಲದೆ ಇರೋ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ತೊಗೊಂಬಂದು ನಿಲ್ಲಿಸಿದೇವಲ್ಲ. ನಮ್ದೇನು ಅಂದರೆ ಟೀಮ್ ವರ್ಕ್. ಹಾಂ ಇಲ್ಲಿ ನಾನು ಒಬ್ಬನೇ ಅಂತ ಹೇಳಲ್ಲ, ನಾನೊಬ್ಬ ಓನರ್ ಇರ್ಬೋದು, ಇದು ಇರ್ಬೋದು, ನಮ್ಮದು ಟೀಮ್ ವರ್ಕ್. ಟೀಮ್ ಅಂದರೆ ಹೆಂಗಪ್ಪ ಊರನ್ನೆಲ್ಲ ನಾವು ಫ್ರೆಂಡ್ಲಿಯಾಗಿ ತೊಗೊಂಡು ಏನೇ ಒಂದು ಅವ್ರದ್ದು ಒಂದು ಏನಾದರೂ ಸ್ಪಂದಿಸೋದು, ನಮ್ಮದಕ್ಕೆ ಅವ್ರು ಸ್ಪಂದಿಸೋದು ಎಲ್ಲರನ್ನೂ ಇಲ್ಲಿ ಒಂದು ನಾವಿಲ್ಲಿ ಆಳಾಗಿ ಯಾರನ್ನೂ ನೋಡಲ್ಲ. ಮನೆ ಸದಸ್ಯ. ಈಗ ನಮ್ಗೆ ಹೆಂಗಪ್ಪ ಅಂದ್ರೆ ಜಾಗ ಅಂದ್ರೆ ದೇವಸ್ಥಾನ ಐತೆ, ಆ ದೇವಸ್ಥಾನದಲ್ಲಿ ಹೆಂಗಪ್ಪ ಅಂದ್ರೆ ಎಲ್ಲರಿಗೂ ಒಂದು ಒಳ್ಳೆಯ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಓಕೆ ಸೊ ನೀವು ಬೆಣ್ಣೆ ಎಲ್ಲ ಎಲ್ಲಿಂದ ತರ್ತೀರಾ? ಹಳ್ಳಿಯಿಂದ ಏನಿಲ್ಲ ಅಂದರೂ ಭಾಳ ಬೇಕು ಬೆಣ್ಣೆ. ಇದೆಲ್ಲ ಬೆಣ್ಣೆಗಳ? ಹಾಂ ಬೆಣ್ಣೆಗಳು. ಮತ್ತು ಹೆಸರು ಬರ್ದಿಟ್ಕೊಂಡಿದ್ದೀರಾ? ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಬೇಕನ್ನೋ ಕಾರಣಕ್ಕೆ ಎಲ್ಲ ಹೆಸರು ಬರ್ಬೇಕು. ಅಂದರೆ ಯಾರಾದರೂ ಚೆನ್ನಾಗಿಲ್ದಿರೋದು ಕೊಟ್ಟಿದ್ರೆ ನೀವು ನೆಕ್ಸ್ಟ್ ಟೈಮ್ ಅವ್ರಿಗೆ ಹೇಳ್ತೀರಾ ಚೆನ್ನಾಗಿರಲಿಲ್ಲ ಅಂತ? ಸೂಪರ್ ನೋಡ್ರಿ ಅಂತ ಅಂದ್ರೆ ಇದು ಮಾಡ್ತೀವಿ. ಹಂಗಾಗಿ ಅಂದರೆ ಒಂದು ನಮಗೊಂದು 15 ಜನ ಬೆಣ್ಣೆ ಕೊಡ್ತಾರೆ. ಓಕೆ ಒಂದು 15 ಜನ ಬೆಣ್ಣೆ ಕೊಡ್ತಾರೆ. ನಾವು ಅದನ್ನ ಏನು ಮಾಡ್ತೇವೆ ಅಂತಂದರೆ ಮತ್ತು ಇಂಥವ್ರು ಕೊಟ್ಟಿದ್ರು ಅಂತ ಗೊತ್ತಾಗಬೇಕಲ್ಲ. ಎಲ್ಲ ಒಂದು ಕಡೆ ಸ್ವಲ್ಪ ಹುಳಿ ಇತ್ತು ಬೆಣ್ಣೆ ಇದು ಇತ್ತು ಅಂತ ಅಂದಾಗ ನಿಮ್ಮ ಬೆಣ್ಣೆ ಸರಿ ಇಲ್ಲ ನೆಕ್ಸ್ಟ್ ತರಬೇಡ್ರಿ ಅಂತಾರೆ ಹೇಳ್ತೇವೆ. ಹಾಂ ಓಕೆ ಸೊ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಸಿದ್ಧೀರಪ್ಪ ಬಡಾವಣೆ, BIT ಕಾಲೇಜ್ ರೋಡ್. ವಸಂತ ಬೆಣ್ಣೆ ದೋಸೆ ಅಂದರೆ ಯಾರಾದರೂ ಹೇಳ್ತಾರೆ. ಸರ್ ಎಷ್ಟು ಥರ ದೋಸೆ ಸಿಗುತ್ತೆ ಸರ್? 5 ವೆರೈಟೀಸ್ ಇದೆ ನಮ್ಮ. ಓಕೆ ಬೆಣ್ಣೆ ಖಾಲಿ ಸ್ಪೆಷಲ್ ಇದೆ, ಓಕೆ ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲ, ಬೆಣ್ಣೆ ಓಪನ್, ಖಾಲಿ ದೋಸೆ. ಖಾಲಿ ದೋಸೆ ಸ್ಟಾರ್ಟಿಂಗ್ ರೇಂಜ್ ಏನಿದೆ ಸರ್? 50 ರೂಪಾಯಿ. 50 ರೂಪಾಯಿ. 50 ರೂಪಾಯಿ 3 ಕೊಡ್ತೀವಿ. ಓಕೆ 50 ರೂಪಾಯಿ 3 ದೋಸೆ ಬರುತ್ತೆ. ಓಕೆ ಹೈಯೆಸ್ಟ್ ಅಂದರೆ ರೇಟು ಜಾಸ್ತಿ ಅಂದರೆ 100. ಇದು ಬೆಣ್ಣೆ ಖಾಲಿ ಸ್ಪೆಷಲ್ ಅಂತ 3 ಪೀಸ್ ಕೊಡ್ತೀವಿ. ಅದು ರೆಡ್ ಚಟ್ನಿ ಓಕೆ ಬೆಣ್ಣೆಲೆ ಡ್ರೈ ಇರುತ್ತೆ, ಅದು 100 ರೂಪೀಸ್. 100 ರೂಪೀಸ್ 3 ಪೀಸ್ ಬರುತ್ತೆ. ಓಕೆ ಆಮೇಲೆ ಓಪನ್ ದೋಸೆ ಅಂತ ಒಂದು 80 ರೂಪೀಸ್ ಬರುತ್ತೆ. ಓಕೆ ಮಸಾಲ 70 ರೂಪೀಸ್. ಓಕೆ ಬೆಣ್ಣೆ ದೋಸೆ 50. ಓಕೆ ಥ್ಯಾಂಕ್ ಯು ಸರ್.